ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಸ್ವಾತಂತ್ರ್ಯ ಸಿಕ್ಕಿದ್ದು ಒಂದೇ ದಿವಸ 1947ರಲ್ಲಿ. ಭಾರತ ಬೃಹತ್ತಾದ ಪ್ರದೇಶ, ಅತಿ ಹೆಚ್ಚು ಬಡತನ ಇತ್ತು, ಅತಿ ಹೆಚ್ಚು ಫಲವತ್ತಾದ ಭೂಮಿ ಸಿಕ್ಕಿದ್ದು ಪಾಕಿಸ್ತಾನಕ್ಕೆ. ಅದೇನು ಸಿಂಧ್ ಪ್ರಾಂತ್ಯ ಇದೆ, ಪಂಜಾಬ್ ಪ್ರಾಂತ್ಯ ಇದೆಯಲ್ಲ, ಅತ್ಯಂತ ಜಗತ್ತಿನ ಅತ್ಯಂತ ಫಲವತ್ತಾದ ಪ್ರದೇಶ ಅದು. ಭಾರತಕ್ಕೆ ಮರುಭೂಮಿ ಸಿಕ್ತು, ವಿಪರೀತ ಡ್ರೈಲ್ಯಾಂಡ್ಗಳು ಸಿಕ್ಕಿದ್ವು, ವಿಪರೀತ ಗುಡ್ಡಗಾಡುಗಳು ಸಿಕ್ಕಿದ್ವು, ವಿಪರೀತ ಹಿಮಾಚಾರಿತ ಪ್ರದೇಶಗಳು ಸಿಕ್ಕಿದ್ವು. ಕೋಟ್ಯಾಂತರ ಜನ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ರು, ಜಾತಿ ಪದ್ಧತಿ ಇತ್ತು. ಇವೆಲ್ಲವನ್ನ ಮೀರಿ ಭಾರತ ಹೇಗೆ ಬೆಳಿತೀರಿ ಒಟ್ಟಿಗೆ ಎರಡು ಬೆಳೆಯಕ್ಕೆ ಶುರುವಾಗಿದ್ದು. ಇವತ್ತು ಭಾರತ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳಿತಿರ್ತಕ್ಕಂತಹ ಒಂದು ಆರ್ಥಿಕ ರಾಷ್ಟ್ರ. ಇನ್ನೊಂದು ಕಡೆಗೆ ಪಾಕಿಸ್ತಾನ ಬದುಕೋದಕ್ಕೋಸ್ಕರ ಭಿಕ್ಷೆ ಬೇಡಿ 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 ಬೇರೆ ಬೇರೆ ದೇಶಗಳಿಂದ ಭಿಕ್ಷೆ ಬೇಡಿ ಬೇಡಿ ಬದುಕ್ತಿರೋ ರಾಷ್ಟ್ರ. ಟ್ರಂಪ್ ತಾರೀಫ್ ಆಗ್ತಾರೆ, ಯಾರು ಕೇರ್ ಮಾಡಲ್ಲ. ಯುದ್ಧ ನಿಲ್ಲಿಸಿ ಅಂತ ಕೊಚ್ಕೊಂತಾರೆ, ಯಾರು ಕೇರ್ ಮಾಡಲ್ಲ. ದಿನಕ್ಕೊಂದು ಆಕ್ಷನ್ ತಗೊಂತೀವಿ ಅಂತಾರೆ, ಯಾರು ಕೇರ್ ಮಾಡಲ್ಲ. ಬೇರೆ ದೇಶಗಳು ಬಿಟ್ಬಿಡ್ರಿ. ಆ ಹೌತಿಗಳು ಒಂದು ಸಣ್ಣ ಪುಟ್ಟ ಏನು ಉಗ್ರಗಾಮಿಗಳ ಗುಂಪು ಏನ್ ಬಂದವರೆ ಅನೌನ್ಸ್ ಮಾಡ್ಬಿಟ್ಟು ನಾನು ಹೌತಿಗಳನ್ನ ಮುಗಿಸ್ಬಿಡ್ತೀನಿ ಅಂತೇಳಿ ಇವತ್ತಿನವರೆಗೂ ಅವ್ರು ಮಟ್ಟ ಹಾಕಕ್ಕಾಗಿಲ್ಲ. ಇಸ್ರೇಲ್ ಹಮಾಸ್ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಇವತ್ತಿನವರೆಗೂ ನಿಲ್ಸಕ್ಕಾಗಿಲ್ಲ. ರಷ್ಯಾ ಉಕ್ರೇನ್ ವಾರ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಇವತ್ತವರೆಗೂ ನಿಲ್ಸಕ್ಕಾಗಿಲ್ಲ. ಇವತ್ತು ತಾರೀಫ್ ಹಾಕ್ಬಿಟ್ಟು ಭಾರತನ ಬಗ್ಗಿಸ್ತೀನಿ ಅಂತ ಹೋಗ್ತಾರೆ. ಭಕ್ತರೇನ್ರಿ ಮೋದಿ. ಸ್ನೇಹಿತರೆ, ಇದರ ಕಂಪ್ಲೀಟ್ ವಿಡಿಯೋ ನೋಡ್ಲಿಕ್ಕೆ HNC ಲೈವ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ.